ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದ ಆರೋಗ್ಯಕರ ಹಾಗೆ ಗರಿಗರಿಯಾದ ಹೆಸರು ಕಾಳಿನ ದೋಸೆನ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿದೆ. ನೀವು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ. ಹಾಗೆ ತುಂಬಾನೇ ಕ್ರಿಸ್ಪಿಯಾಗಿದೆ ಹಾಗೆ ಪ್ರೋಟೀನ್ ಇರುವಂತಹ ಹೆಸರು ಕಾಳಿನ ದೋಸೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು. ಸೊ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ನೀರು ಕುಡಿಯುವಂತ ಗ್ಲಾಸಿಂದ 1 ಗ್ಲಾಸ್ ಅಷ್ಟು ಹೆಸರುಗಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅದೇ ಲೋಟ ಅಳತೆಯಲ್ಲಿ 1/4 ಭಾಗದಷ್ಟು ನಾನು ಅಕ್ಕಿನ ಕೂಡ ನೆನೆಸ್ತಾ ಇದ್ದೀನಿ. ಸೊ ಒಟ್ಟಿಗೆ ನೆನೆಸ್ತಾ ಇದ್ದೀನಿ. ನಿಮ್ಗೆ ಸಪ್ರೇಟ್ ಬೇಕು ಅಂದ್ರೂ ಕೂಡ ನೆನೆಸ್ಕೋಬಹುದು. ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರ್ ಹಾಕಿ ಓವರ್ ನೈಟ್ ಇದನ್ನ ನೆನೆಯೋದಕ್ಕೆ ಇಡಬೇಕು. ಸೊ ಇವಾಗ ಚೆನ್ನಾಗಿ ತೊಳ್ಕೊಂಡು ಓವರ್ ನೈಟ್ ಇದನ್ನ ನೆನೆಯೋದಕ್ಕೆ ಇಟ್ಬಿಡೋಣ. ನೈಟ್ ಅಲ್ಲಿ ನೆನೆಸಿರೋದ್ರಿಂದ ಹೆಸರುಕಾಳು ಚೆನ್ನಾಗಿ ನೆಂದಿರುತ್ತೆ ಕೂಡ ಹಾಗೆ ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದನ್ನ ಒಂದ್ಸಲ ವಾಶ್ ಮಾಡಿ ನಾವು ಎತ್ತಿಟ್ಕೊಳ್ಳೋಣ ಸೈಡ್ ಅಲ್ಲಿ. ಇವಾಗ ಇದಕ್ಕೆ ನಾನಿಲ್ಲಿ 1 ಇಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ನಿಮ್ಗೆ ಆಪ್ಷನಲ್ ಇದು ಪಾಲಕ್ ಸೊಪ್ಪು ಬೇಕು ಅನ್ನೋದಾದ್ರೆ ಹಾಕೊಳ್ಳಿ, ಬೇಡ ಅನ್ನೋದಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ಮಿಕ್ಸಿ ಜಾರಿಗೆ ನೆನೆಸಿದಂತಹ ಹೆಸರುಕಾಳನ್ನ ಹಾಕೊಂಡು ನಂತರ ಇದಕ್ಕೆ ನಾವೇನ್ ತೋರಿಸಿದೀವಿ 1 ಇಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಕೂಡ ಹಾಕೊಂಡು ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಗೆ 1 ಇಂಚಷ್ಟು ಶುಂಠಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿನೇ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ ಖಾರವಾಗಿ ತಿನ್ನೋದಕ್ಕೆ. ಮಸಾಲೆ ದೋಸೆ ತಿನ್ನೋಕ್ ಕೂಡ ಫೀಲ್ ಬರುತ್ತೆ. ಯಾಕೆಂದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು ನಂತರ ಇದಕ್ಕೆ 1 2 ಕಡ್ಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ನಾವು ಇವಾಗ ರುಬ್ಕೊಳ್ಳೋಣ. ರುಬ್ಕೊಂಡಿದ್ದು ಕೂಡ ಆಗಿದೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ದೋಸೆ ಹಿಟ್ಟನ್ನ ನಾವು ಯಾವ ರೀತಿ ಕಲಸ್ಕೊಳ್ತೀವಿ ಅದೇ ಹದದಲ್ಲಿ ಇದನ್ನು ಕೂಡ ಕಲಸ್ಕೋಬೇಕಾಗುತ್ತೆ. ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ತುಂಬಾ ಗಟ್ಟಿನೂ ಆಗ್ಬಾರ್ದು ಹಾಗೆ ತೆಳುವಾಗೂ ಇರಬಾರ್ದು. ನೋಡ್ಕೊಂಡು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಯಾವ ರೀತಿ ನಾವು ಕಲಸ್ಕೊಳ್ತೀವಿ ಅದೇ ರೀತಿ ಈ ಹಿಟ್ಟು ಕೂಡ ಇರಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕು ಅನ್ನೋದಾದ್ರೆ ಈರುಳ್ಳಿನೂ ಕೂಡ ಹಾಕೋಬಹುದು. ನಾನು ಈರುಳ್ಳಿನ ಹಾಕೊಂಡಿಲ್ಲ. ಇವಾಗ ಉಪ್ಪು ಮತ್ತೆ ಜೀರಿಗೆನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದ್ 5 ನಿಮಿಷ ಇದನ್ನ ಸೈಡ್ ಅಲ್ಲಿ ಎತ್ತಿಡೋಣ. ಹಿಟ್ಟು ನೆನೆಯೋಷ್ಟರಲ್ಲಿ ಕಾಯಿ ಚಟ್ನಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಾಗೆ 1 ಕಪ್ ಕಾಯಿ ತುರಿ ಹಾಗೆ 2-3 ಎಕ್ಳು ನಾವು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 2-3 ಎಲೆ ಆಗುವಷ್ಟು ಕರಿಬೇವು ಸೊಪ್ಪನ್ನ ಹಾಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಂತರ ನೀರನ್ನ ಸೇರಿಸ್ಕೊಂಡು ಇದನ್ನ ರುಬ್ಕೊಳ್ಳೋಣ. ಚಟ್ನಿನ ಕೂಡ ರುಬ್ಕೊಂಡಿದ್ದಾಗಿದೆ. ಇವಾಗ ದೋಸೆಗೆ ಒಗ್ಗರಣೆ ಹಾಕೊಂಡಿರುವಂತ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಕಾಯಿ ಚಟ್ನಿಗೆ ಒಗ್ಗರಣೆ ಕೂಡ ಹಾಕೊಳ್ಳೋಣ. ಹೆಸರುಕಾಳು ದೋಸೆಗೆ ಕಾಯಿ ಚಟ್ನಿ ಒಗ್ಗರಣೆ ಹಾಕಿರೋದು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ. ಸೊ ಇವಾಗ 1 ಸ್ಪೂನ್ ಎಣ್ಣೆ ಹಾಗೆ ಸಾಸಿವೆ ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು ಇಷ್ಟನ್ನು ಹಾಕೊಂಡು ನಾವು ಒಗ್ಗರಣೆ ಮಾಡ್ಕೊಂಡ ನಂತರ ನಾವು ರುಬ್ಕೊಂಡಿರುವಂತಹ ಚಟ್ನಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹೆಸರುಕಾಳು ದೋಸೆ ಜೊತೆಗೆ ಈ ತರ ಒಗ್ಗರಣೆ ಹಾಕಿರುವಂತಹ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಒಗ್ಗರಣೆಯನ್ನ ಮಾಡ್ಕೊಂಡಿದ್ದಾಗಿದೆ. ಚಟ್ನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಹಂಚನ್ನ ಕಾಯಕ್ಕೆ ಇಟ್ಕೊಂಡು ದೋಸೆನ ಹಾಕೊಳ್ಳೋಣ. ದೋಸೆ ತವ ಕೂಡ ಕಾಯ್ದಿದ್ದಾಗಿದೆ. ಇವಾಗ ನಾವು ದೋಸೆನ ಹಾಕೊಳ್ಳೋಣ. ದೋಸೆನ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ದೋಸೆನ ಹಾಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಕೂಡ. ಸೊ ಇಲ್ಲ ನಿಮ್ಗೆ ಸ್ವಲ್ಪ ದಪ್ಪ ಇರ್ಲಿ ಅಂದ್ರೂ ಕೂಡನು ದಪ್ಪವಾಗಿ ನೀವು ಸಾಫ್ಟ್ ಆಗಿ ನೀವು ಮಾಡ್ಕೋಬಹುದು. ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಬೇಡ ಅನ್ನೋದಾದ್ರೆ
ತುಪ್ಪನ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ ಸೈಡ್ ಬೆಂದಾದ್ಮೇಲೆ ಇನ್ನೊಂದ್ ಸೈಡಿಗೆ ಮಡ್ಚಿ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟ್ ಇರುವಂತಹ ಮಸಾಲೆ ದೋಸೆ ತಿಂದಷ್ಟೇ ಫೀಲ್ ಆಗ್ತಾ ಇತ್ತು. ಸೊ ಯಾಕೆಂದ್ರೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ದೋಸೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಾರ್ನಿಂಗ್ ಟಿಫನ್‌ಗೆ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ 2 ಸೈಡ್ ಕೂಡ ದೋಸೆ ಫ್ರೈ ಆಗಿದೆ. ಇವಾಗ ಇದೇ ರೀತಿ ಇನ್ನು ದೋಸೆನ ಹಾಕೊಳ್ಳೋಣ. ಫೈನಲ್ ಆಗಿ ಹೆಸರುಕಾಳಿನ ದೋಸೆ ರೆಡಿ ಆಯ್ತು. ತುಂಬಾನೇ ಕ್ರಿಸ್ಪಿಯಾಗಿ ಅಂಡ್ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ. ನೋಡ್ತಾ ಇದ್ದೀರಾ ನಿಮ್ಗೇನೆ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ದೋಸೆ. ತುಂಬಾನೇ ಸಾಫ್ಟ್ ಆಗೂ ಕೂಡ ಬಂದಿದೆ ದೋಸೆ. ಹಾಗೆ ಕಾಯಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಮಾರ್ನಿಂಗ್ ಟಿಫನ್‌ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಪ್ರೋಟೀನ್ ಇರುವಂತಹ ಹೆಸರುಕಾಳು ಹಾಗೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮಾರ್ನಿಂಗ್ ಟಿಫನ್‌ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟ್ ಸೈಡ್ ಇರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ.